ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೈಮ್ಸ್ ಟಿವಿ. ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ 2,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತಹ ಒಂದು ದೊಡ್ಡ ಮಾಹಿತಿ ಇದೀಗ ಬರ್ತಾ ಇದೆ. ಹೌದು ವೀಕ್ಷಕರೇ, ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರ ಬಾಕಿ ಇರುವ 4 ಕಂತಿನ ಹಣದ ಬಿಡುಗಡೆಯ ಬಗ್ಗೆನೂ ಕೂಡ ಒಂದು ತುಂಬಾನೇ ದೊಡ್ಡ ಸಿಹಿ ಸುದ್ದಿ ಕೂಡ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಎಲ್ಲ ಮಾಹಿತಿಯನ್ನ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೀಗ ಬರ್ತಾ ಇದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಇದೀಗ ರಾಜ್ಯ ಸರ್ಕಾರ ಹೊಸ ನಿಯಮವನ್ನ ಜಾರಿಗೆ ತರಲಿದೆ. ಹಾಗಾದ್ರೆ ಹೊಸ ನಿಯಮ ಏನು, ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ನೋಡ್ತಾ ಹೋಗೋಣ. ಹಾಗಾಗಿ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಮತ್ತೊಂದೆಡೆಯಲ್ಲಿ ವೀಕ್ಷಕರೇ, ನೀವು ಕೂಡ BPL ಕಾರ್ಡ್ ನ ಬಳಕೆದಾರರು ಆಗಿದ್ರೆ ತಪ್ಪದೇ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿಯಾಗಿ BPL ಕಾರ್ಡ್ ಅಂತ ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ಯಾಕಂದ್ರೆ ಇದೀಗ BPL ಕಾರ್ಡ್ ಯೂಸರ್ಸ್ ಗೆ ಬಂಪರ್ ಸಿ ಸುದ್ದಿಯೊಂದು ಬರ್ತಾ ಇದೆ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ BPL ಕಾರ್ಡ್ ಪಡಿತರ ಚೀಟಿದಾರರಿಗೆ ಇದೀಗ ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ, ಯಾಕಂದ್ರೆ ಈ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹೇಳಲಾಗಿದೆ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ರೇಷನ್ ಅನ್ನ ಪಡೆಯಲು ಕೂಡ ಇದೀಗ ಸರ್ಕಾರದಿಂದ ಹೊಸ ನಿಯಮವನ್ನ ಕೂಡ ಜಾರಿಗೆ ತರ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಎಲ್ಲ ಒಂದು ಮಾಹಿತಿಯನ್ನ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಎಲ್ಲ ರಾಜ್ಯದ ರೈತರಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಯಾಕಂದ್ರೆ ಇದೀಗ PM ಕಿಸಾನ್ ಪ್ರೋತ್ಸಾಹ ಧನದ ಕುರಿತು ಇದೀಗ ರೈತರಿಗೆ ಒಂದು ಮಹತ್ವವಾದ ಮಾಹಿತಿಯೊಂದು ಇದೀಗ ಬರ್ತಾ ಇದೆ. ಹೌದು ವೀಕ್ಷಕರೇ, ಇನ್ನು ರೈತರಿಗೆ PM ಕಿಸಾನ್ ಯೋಜನೆ ಅಡಿಯಲ್ಲಿ ವಿಶೇಷವಾದ ಸೂಚನೆಗಳನ್ನ ನೀಡಲಾಗ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೂಡ ಈ ಒಂದು ಕೆಲಸವನ್ನ ಇಮಿಡಿಯೇಟ್ಲಿ ಮಾಡದೇ ಇದ್ರೆ ನಿಮ್ಮ PM ಕಿಸಾನ್ ಯೋಜನೆ ಕೂಡ ಸ್ಥಗಿತವಾಗಬಹುದು. ಹಾಗಾದ್ರೆ ಯಾವ ಒಂದು ಕಾರ್ಯವನ್ನ ನೀವು ಕೂಡಲೇ ಮಾಡಬೇಕು, ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಇದೀಗ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ವೀಕ್ಷಕರೇ, ನೀವು ಮನೆಯಲ್ಲಿ ದಿನನಿತ್ಯ ಬಳಸುವ ಅಡುಗೆ ಅನಿಲದ ಬೆಲೆ ಕೂಡ ಹೆಚ್ಚಾಗುವ ಸಂಭಾವನೆ ಎದ್ದು ಕಾಣ್ತಾ ಇದೆ. ಹೌದು ವೀಕ್ಷಕರೇ, ಇದೀಗ ಕೇವಲ ಗ್ಯಾಸ್ ಸಿಲಿಂಡರ್ ಬೆಲೆ ಮಾತ್ರ ಅಲ್ಲ, ಪೆಟ್ರೋಲ್ ಡೀಸೆಲ್ ನಂತ ತೈಲದ ಬೆಲೆ ಕೂಡ ಹೆಚ್ಚಾಗುವ ಸಂಭಾವನೆ ತುಂಬಾನೇ ಹೆಚ್ಚಾಗಿದೆ. ಹಾಗಾದ್ರೆ ಯಾಕೆ ಮತ್ತು ಎಷ್ಟರ ಮಟ್ಟಿಗೆ ಹೆಚ್ಚಾಗಬಹುದು ಮತ್ತೆ ಯಾವಾಗಿನಿಂದ ಈ ಒಂದು ಬೆಲೆ ಹೆಚ್ಚಾಗುತ್ತೆ, ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ನ ವಿರುದ್ಧ ಯುದ್ಧ ಕೂಡ ಪ್ರಾರಂಭವಾಗಿದ್ದು, ಈ ಬೆನ್ನಲೆಯಲ್ಲಿ ಬಂಗಾರದ ಬೆಲೆ, ಹೌದು ವೀಕ್ಷಕರೇ, ಜಾಗತಿಕ ಮಾರುಕಟ್ಟೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿದ್ದು ಬಂಗಾರದ ಬೆಲೆ ಕೂಡ ಯಾವ ರೀತಿಯಾಗಲಿದೆ, ಹೌದು ಹೆಚ್ಚಾಗುತ್ತಾ, ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಇದೀಗ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ದಯವಿಟ್ಟು ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ನೀವು ಹೊಸದಾಗಿ ನಮ್ಮ ಒಂದು ಚಾನೆಲ್ಗೆ ಭೇಟಿ ನೀಡ್ತಾ ಇದ್ದಲ್ಲಿ ಕೂಡಲೇ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ದಿನನಿತ್ಯ ತಾಜಾ ಸಮಾಚಾರಗಳು ನಮ್ಮ ಈ ಒಂದು ಚಾನೆಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ಹಾಗಾಗಿ ಅದೇ ರೀತಿಯಾಗಿ ಮಾಹಿತಿ ಏನಾದರೂ ಇಷ್ಟವಾಗುತ್ತಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಎಲ್ಲ ಗೃಹಲಕ್ಷ್ಮಿಯರು ಕೂಡ, ಹೌದು, ನಿಮಗೆ 27ನೇ ಕಂತಿನ ಹಣ ಈಗಾಗಲೇ ಜಮೆ ಆಗಿದ್ರೆ ತಪ್ಪದೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲವಾದಲ್ಲಿ ನೋ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ BPL ಕಾರ್ಡ್ ಯೂಸರ್ಸ್ ಕೂಡ ತಪ್ಪದೆ ಕಮೆಂಟ್ ನಲ್ಲಿ BPL ಅಂತ ಕಮೆಂಟ್ ಮಾಡಿ. ಇದೀಗ ಗೃಹಲಕ್ಷ್ಮಿಯರಿಗೆ ಬಂದಿರುವಂತ ಸಿಹಿ ಸುದ್ದಿಯನ್ನ ನೋಡ್ತಾ ಹೋಗೋಣ ಬನ್ನಿ. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿದ್ರೆ ತಪ್ಪದೆ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ. ಯಾಕಂದ್ರೆ ಇದೀಗ ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಸಿಹಿ ಸುದ್ದಿಯೊಂದು ಬರ್ತಾ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ಪ್ರತಿಯೊಬ್ಬ ಮನೆ ಯಜಮಾನಿ ಗೃಹಲಕ್ಷ್ಮಿಯರ ಖಾತೆಗೆ 52,000 ರೂಪಾಯಿ ಹಣ ಅವರ ಅಕೌಂಟ್ಗೆ ಜಮೆ ಆಗಿದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾದಾಗಿನಿಂದ ಇಲ್ಲಿವರೆಗೂ ಪ್ರತಿಯೊಬ್ಬ ಮನೆ ಯಜಮಾನಿ ಗೃಹಲಕ್ಷ್ಮಿಯರ ಖಾತೆಗೂ ಕೂಡ 52,000 ರೂಪಾಯಿ ಹಣ ಜಮೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಇದೀಗ ಅಧಿಕೃತವಾದ ಮಾಹಿತಿಯೊಂದು ಬರ್ತಾ ಇದೆ. 27ನೇ ಕಂತಿನ ಬಂಪರ್ ಬಿಡುಗಡೆ ಕೂಡ ಇದೀಗ ಪ್ರಾರಂಭವಾಗಿದೆ. ಹೌದು ವೀಕ್ಷಕರೇ, ಇಲ್ಲಿವರೆಗೂ 26ನೇ ಕಂತಿನ ಹಣ ಎಲ್ಲರ ಖಾತೆಗೂ ಬಂದು ಸೇರಿದೆ. ಹೌದು, ನಿಮ್ಮ ಖಾತೆಗೂ 26ನೇ ಕಂತಿನ ಹಣ ಬಂದಿದ್ರೆ ತಪ್ಪದೆ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿಯಾಗಿ 26ನೇ ಕಂತಿನ ಹಣ ನಿಮ್ಮ ಖಾತೆಗೂ ಕೂಡ ಜಮೆ ಆಗಿದ್ರೆ ಎಸ್ ಆರ್ ನೋ ಅಂತ ತಪ್ಪದೆ ಕಮೆಂಟ್ ನ ಮುಖಾಂತರ ಕೂಡ ತಿಳಿಸಿ. ಹೌದು ವೀಕ್ಷಕರೇ, ಇದೀಗ ಬರೋಬ್ಬರಿ 31 ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಮಾರ್ಚ್ ತಿಂಗಳಿನ 2,000 ರೂಪಾಯಿ ಹಣ ಜಮೆಯಾಗಲಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ಇದೀಗ ಹೊಸ ನಿಯಮವನ್ನ ಕೂಡ ರಾಜ್ಯ ಸರ್ಕಾರದಿಂದ ಸೇರ್ಪಡೆ ಮಾಡಲಾಗ್ತಾ ಇದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ
ಲಕ್ಷಾಂತರ ಜನ ಮೃತಪಟ್ಟಿದ್ದಾರೆ. ಮೃತಪಟ್ಟವರ ಖಾತೆಗೂ ಕೂಡ ಇನ್ನೂ ಕೂಡ ಹಣ ಜಮೆಯಾಗ್ತಾ ಇದೆ. ಈ ಬೆನ್ನಲೆಯಲ್ಲಿ ಇದೀಗ ರಾಜ್ಯ ಸರ್ಕಾರ ಒಂದು ಕಟ್ಟುನಿಟ್ಟಾದ ನಿಯಮವನ್ನ ಕೂಡ ಜಾರಿಗೆ ತರಲಿದೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ತಮ್ಮ ಖಾತೆಗೆ ಹಣ ಪಡೆಯಲು ತಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಕೂಡ ತೋರಿಸಬೇಕಾಗುತ್ತೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಪ್ರತಿ ವರ್ಷವೂ ಕೂಡ ಗೃಹಲಕ್ಷ್ಮಿಯರು ತಮ್ಮ ಜೀವಿತ ಪ್ರಮಾಣ ಪತ್ರವನ್ನ ತೋರಿಸಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ವೀಕ್ಷಕರೇ, BPL ಕಾರ್ಡ್ ಪಡಿತರ ಚೀಟಿದಾರರಿಗೂ ಕೂಡ ಇದೀಗ ತುಂಬಾನೇ ಇಂಪಾರ್ಟೆಂಟ್ ಆದಂತ ಅಪ್ಡೇಟ್ ಇದೀಗ ಬರ್ತಾ ಇದೆ. ಹೌದು ವೀಕ್ಷಕರೇ, BPL ಕಾರ್ಡ್ ಪಡಿತರ ಚೀಟಿದಾರರಿಗೆ ವಿಶೇಷವಾದ ಸೂಚನೆ ಕೂಡ ಬರ್ತಾ ಇದೆ. ಹೌದು ವೀಕ್ಷಕರೇ, ಏನಪ್ಪಾ ಅಂತ ತಿಳ್ಕೊಳ್ಬೇಕಾದ್ರೆ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಇದೀಗ ಕೇಂದ್ರ ಸರ್ಕಾರದಿಂದ BPL ಕಾರ್ಡ್ ನ ಅಡಿಯಲ್ಲಿ ಅನ್ನ ವಿತರಣೆಗೆ ಒಂದು ವಿಶೇಷವಾದ ಒಂದು ಬದಲಾವಣೆಯನ್ನ ಮಾಡುವಂತ ಚಿಂತನೆ ನಡೆದಿದೆ. ಹೌದು ವೀಕ್ಷಕರೇ, ಈಗಾಗಲೇ ಪುದುಚೇರಿಯಲ್ಲಿ ಈ ಒಂದು ಯೋಜನೆ ಕೂಡ ಜಾರಿಗೆ ಬಂದಿದೆ. ಹೌದು ವೀಕ್ಷಕರೇ, ಇನ್ನು ಮುಂದೆ BPL ಕಾರ್ಡ್ದಾರರಿಗೆ ರೇಷನ್ ಅನ್ನ ಪಡೆಯಲು ಈ ಕರೆನ್ಸಿಯನ್ನ ವಿತರಣೆ ಮಾಡಲಾಗುವುದು ಅಂತ ಹೇಳ್ತಾ ಇದೆ. ಈಗಾಗಲೇ RBI ನಿಂದ ಈ ಒಂದು ಈ ಕರೆನ್ಸಿ ಜಾರಿಗೆ ಬಂದಿದ್ದು, ಪುದುಚೇರಿಯಲ್ಲಿ ಈ ಕರೆನ್ಸಿ ಅಡಿಯಲ್ಲಿ ರೇಷನ್ ಸಬ್ಸಿಡಿಯನ್ನ ಕೊಡಲಾಗುತ್ತೆ. ಹೌದು ವೀಕ್ಷಕರೇ, BPL ಕಾರ್ಡ್ದಾರರಿಗೆ ರೇಷನ್ ಸಬ್ಸಿಡಿಯನ್ನ ಈ ಕರೆನ್ಸಿಯ ಮೂಲಕ ನೀಡಲಾಗುತ್ತೆ. ಹೌದು, ಇನ್ನು ಈ ಯೋಜನೆಯನ್ನ ಜಾರಿಗೆ ತರುವ ಕಾರಣ ಪಾರದರ್ಶಕತೆ ಮತ್ತು ಈಸಿಯಾಗಿ ಸುಲಭವಾಗಿ ಎಲ್ಲರೂ ಕೂಡ ರೇಷನ್ ಅನ್ನ ಪಡ್ಕೊಳ್ಬಹುದು ಅನ್ನುವಂತ ಮಾನದಂಡ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಕರ್ನಾಟಕದಲ್ಲಿ ಈ ಒಂದು ಯೋಜನೆ ಇನ್ನೂ ಜಾರಿಗೆ ಬಂದಿಲ್ಲ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಈ ಒಂದು ಯೋಜನೆಯನ್ನ ಜಾರಿಗೆ ತರುವಂತ ಚಿಂತನೆ ಕೂಡ ನಡೆದಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವಾಗ ಜಾರಿಗೆ ಬರುತ್ತೆ ಅಂತ ಕೂಡ ನಾವು ಕಾದು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಬರ್ತಾ ಇರುವಂತ ಇಂದಿರಾ ಆಹಾರ ಕಿಟ್ ನ ಪೂರೈಕೆಯನ್ನ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭ ಮಾಡಲಾಗುವುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಯೋಜನೆಗೆ ಚಾಲನೆಯನ್ನ ಕೂಡ ನೀಡಲಾಗುತ್ತೆ. ಅತಿ ಶೀಘ್ರವೇ BPL ಕಾರ್ಡ್ ಫಲಾನುಭವಿಗಳಿಗೆ ಇಂದಿರಾ ಆಹಾರ ಕಿಟ್ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಲ್ಲ ರೈತರಿಗೂ PM ಕಿಸಾನ್ ಪ್ರೋತ್ಸಾಹ ಧನ ಪಡೆಯಲು ರೈತರು ತಮ್ಮ ಪ್ರೋಟ್ಸ್ ಐಡಿಗೆ KYC ಮೊಬೈಲ್ ಸಂಖ್ಯೆ ಮತ್ತು ತಮ್ಮ ಹೆಸರಿನಲ್ಲಿರುವ ಎಲ್ಲ ಭೂ ಹಿಡುವಳಿಗಳನ್ನ ಕಡ್ಡಾಯವಾಗಿ ತಮ್ಮ FID ನಲ್ಲಿ ಸೇರ್ಪಡೆ ಮಾಡಿಕೊಳ್ಳುವುದರ ಮೂಲಕ ಕೇಂದ್ರ ಸರ್ಕಾರದ ನೋಂದಾಯಿತ ರೈತರ ಸಂಖ್ಯೆ ಸೈಜತೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಜಂಟಿ ಕೃಷಿ ನಿರ್ದೇಶಕ ಸೋಮ್ ಸುಂದರ್ ಅವರು ಅಧಿಕೃತವಾಗಿ ತಿಳಿಸಿದ್ದಾರೆ. ಹೌದು, ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿಯ ಪ್ರಕಾರ ಫ್ರೂಟ್ಸ್ ಮತ್ತು ಭೂಮಿ ದತ್ತಾಂಶವನ್ನ ನಿಯತವಾಗಿ ಜೋಡಣೆ ಮಾಡುವುದು ಅತಿ ಮುಖ್ಯವಾಗಿದ್ದು, ಹಾಗಾಗಿ ರೈತರು ಫ್ರೂಟ್ಸ್ ತಂತ್ರಾಂಶದಲ್ಲಿ KYC ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಕೊಳ್ಳುವುದು ತುಂಬಾನೇ ಪ್ರಮುಖವಾಗಿದೆ. ಹೌದು ವೀಕ್ಷಕರೇ, ರೈತರ ಹೆಸರಿನಲ್ಲಿರುವ ಎಲ್ಲ ಭೂ ಹಿಡುವಳಿಗಳನ್ನ ಕೂಡ ಕಡ್ಡಾಯವಾಗಿ ಅವರು ತಮ್ಮ FID ನಲ್ಲಿ ಸೇರ್ಪಡೆ ಮಾಡಿಕೊಳ್ಳುವುದು ಕೂಡ ಸೂಚನೆಯನ್ನ ಮಾಡಲಾಗಿದೆ ಮತ್ತು ರೈತರ ಸಹಮತಿಯಿಂದ ಪತ್ರವನ್ನ ವಿದ್ಯುನ್ಮಾನ ರೀತಿಯಲ್ಲಿ ನೀಡುವುದು ಕೂಡ ಕಡ್ಡಾಯವಾಗಿದೆ. ಇನ್ನು ಮತ್ತೊಂದೆಡೆಯಲ್ಲಿ ವೀಕ್ಷಕರೇ, ವಿಶ್ವದ ಅತಿ ದೊಡ್ಡ ತೈಲ ಸಂಸ್ಕರಣಾ ಕೇಂದ್ರದ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಜಾಗತಿಕ ತೈಲ ಮಾರುಕಟ್ಟೆ ಗಡಗಡ ಎಂದಿದೆ. ಹೌದು ವೀಕ್ಷಕರೇ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ನ ನಡುವಿನ ಸಂಘರ್ಷ ತೀವ್ರತೆಯ ಹಿನ್ನೆಲೆಯಲ್ಲಿ ಇದೀಗ ಸೌದಿ ಅರೇಬಿಯಾದ ರಾಸ್ ತನುರಾ ತೈಲ ಸಂಸ್ಕರಣಾ ಡ್ರೋನ್ ದಾಳಿಗೆ ಗುರಿಯಾಗಿದ್ದು ವಿಶ್ವದ ಅತಿ ದೊಡ್ಡ ತೈಲ ಸಂಸ್ಕರಣಾ ಕೇಂದ್ರಗಳಲ್ಲಿ ಒಂದಾದ ಈ ಘಟಕದಲ್ಲಿ ಸಣ್ಣ ಪ್ರಮಾಣದ ಬೆಂಕಿಯೊಂದು ಕಾಣಿಸಿದೆ. ಹೌದು, ಇನ್ನು ಈ ಸಂಘರ್ಷದ ಬೆನ್ನಲ್ಲೇ ಜಾಗತಿಕ ಮಾರುಕಟ್ಟೆಯ ಮೇಲೆ ತುಂಬಾನೇ ದೊಡ್ಡ ಪ್ರಭಾವ ಬೀರಿದ್ದು, ಇನ್ನು ಮುಂದೆ ಮನೆಯಲ್ಲಿ ಬಳಸ್ತಾ ಇರುವಂತ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಇನ್ನು ಉಳಿದಂತ ಪೆಟ್ರೋಲ್ ಮತ್ತು ಡೀಸೆಲ್ ನಂತಹ ತೈಲದ ಬೆಲೆಗಳು ಕೂಡ ಹೆಚ್ಚಾಗುವ ಸಂಭಾವನೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ಚಿನ್ನದ ಮೇಲೆ ಕೂಡ ಈ ಒಂದು ಸಂಘರ್ಷ ತುಂಬಾನೇ ದೊಡ್ಡ ಪ್ರಭಾವ ಬೀರುತ್ತಿದೆ. ಹೌದು, ಇಸ್ರೇಲ್ ಮತ್ತು ಇರಾನ್ನ ವಾರ್ನ ಬೆನ್ನಲೆಯಲ್ಲಿ ಇದೀಗ ಬಂಗಾರದ ಬೆಲೆ ಕೂಡ ಗಗನಕ್ಕೆ ಏರ್ತಾ ಇದೆ. ಹೌದು ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಇದೀಗ ಮತ್ತೆ ಯುದ್ಧ ಪ್ರಾರಂಭವಾಗಿದ್ದು ಯುದ್ಧದ ಭೀಕರತೆ ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ತುಂಬಾನೇ ಒಂದು ತಲ್ಲಣಗೊಳಿಸಿದ್ದು, ಈ ಮಧ್ಯೆ ಸುರಕ್ಷಿತವಾದ ಆಸ್ತಿಯಾಗಿ ಪರಿಗಣಿಸಲಾಗುವ ಚಿನ್ನದ ಮೇಲೆ ಬೇಡಿಕೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಹೌದು, ಈ ಬೆನ್ನಲೆಯಲ್ಲಿ ಬಂಗಾರ ಮತ್ತು ಬೆಳ್ಳಿ ದರದ ಮೇಲೆ ಕೂಡ ನಾವು ಬೆಲೆ ಏರಿಕೆಯನ್ನ ಕಾಣಬಹುದಾಗಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಇವತ್ತಿನ ಮಾರುಕಟ್ಟೆಯಲ್ಲಿ ಬಂಗಾರ
24 ಕ್ಯಾರೆಟ್ನ ಶುದ್ಧ ಚಿನ್ನದ ಬೆಲೆ ಪ್ರತಿ 10 ಗ್ರಾಂಗೆ 1,61,580 ರೂಪಾಯಿ ಆಗಿದ್ದು 22 ಕ್ಯಾರೆಟ್ನ ಬಂಗಾರದ ಬೆಲೆ ಪ್ರತಿ 10 ಗ್ರಾಂಗೆ 1,48,110 ರೂಪಾಯಿ ತಲುಪಿದೆ. ಹೌದು ವೀಕ್ಷಕರೇ, ಅಷ್ಟೇ ಅಲ್ಲದೆ ಬೆಳ್ಳಿ ಬೆಲೆ ಕೂಡ ಯಾವ ರೀತಿಯಾಗಿದೆ ಅಂತ ನೋಡೋಣ ಬನ್ನಿ. 2,95,000 ತಲುಪಿದೆ. ಹೌದು ವೀಕ್ಷಕರೇ, ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಅದೇ ರೀತಿಯಾಗಿ ಯಾವ ಊರಿನಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ತಪ್ಪದೆ ನಮಗೆ ಕಾಮೆಂಟ್ನ ಮುಖಾಂತರ ನಿಮ್ಮ ಊರನ್ನ ಕೂಡ ತಿಳಿಸಿ. ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕನ್ನಡ ಟೈಮ್ಸ್ ಟಿವಿನ ನಿರಂತರವಾಗಿ ನೋಡ್ತಾ ಇರಿ. ಧನ್ಯವಾದಗಳು.